ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೇ ಗುರುವು ಅನವರತ ಪರಿಚರಿಯೇ ಅವರೊರೆವ ಪಾಠ ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಆ ಮನಸ್ಸನ್ನು ತಿದ್ದುವುದಕ್ಕೆ ಹೆಸರು ಸ್ವಾಮಿ ಸಂಸ್ಕಾರ. ಸಂಸ್ಕಾರ ಅಂತಂದ್ರೆ ತೊಳೆಯುವುದು. ಏನನ್ನು ತೊಳೆಯುವುದು? ಅಂತಃಕರಣನ್ನುವಂತಹ ಮನಸ್ಸು ಬುದ್ಧಿಯನ್ನು ತೊಳೆಯುವುದಂದ್ರೆ ಹುಳಿ ಹಾಕಿ ವಿಭೂತಿಯಲ್ಲಿ ತಿಕ್ಕಿ ಅದಕ್ಕೇನೋ ನಾವು ಪಾತ್ರೆ ಬೆಳಗಿದ ಹಾಗೆ ಅಲ್ಲಲ್ಲಲ್ಲಲ್ಲ. ಮನಸ್ಸಿನ ಶಾಂತಿ, ಮನಸ್ಸಿನ ನೆಮ್ಮದಿ, ಹೊರಗಿನ ವಿಷಮ ಪರಿಸ್ಥಿತಿಗಳಲ್ಲೂ ಮನಸ್ಸಿನ ಸ್ಥಿರತೆ, ಇದಕ್ಕಂತೇವೆ ಸ್ವಾಮಿ. ಅದು ಮನಸ್ಸನ್ನು ತೊಳೆಯುವಂತಹ ರೀತಿ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿಯಿನಹುದು ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ. ನೋಡಿ, ಅಂತಃಕರಣದ ಶುದ್ಧಿ, ಚಿತ್ತ ಶುದ್ಧಿ, ಅದಕ್ಕೆ ಅನ್ನೋದು ಸ್ವಾಮಿ ಮನಸ್ಸನ್ನು ತೊಳೆಯುವುದು. ಆ ಮನಸ್ಸನ್ನು ತೊಳೆಯುವುದು ಅನ್ನುವಂತಹ ಶಬ್ದಕ್ಕರ್ಥ ಅದೇನು ಮ್ಯಾಜಿಕ್ ಅಲ್ಲ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ನನ್ನ ಮನಸ್ಸನ್ನುವಂಥದ್ದು ಶುದ್ಧವಾಗಬೇಕು. ಯಾರಿಗೂ ಆಗಲಿಲ್ಲ ಸ್ವಾಮಿ. ರಾತ್ರಿ ಮಲಗಿ ಏಳುವುದರೊಳಗೆ ನನ್ನ ಅಂತಃಕರಣ ಶುದ್ಧವಾಗಬೇಕು, ಮನಸ್ಸು ಪ್ರಶಾಂತತೆಯನ್ನು ಪಡೆಯಬೇಕು. ಆಶೆ ಏನೋ ಇದೆ, ಎಲ್ರಿಗೂ ಆಶೆ ಇದೆ. ಯಾರಾದ್ರೂ ಮುಟ್ಟಬೇಕು ನನ್ನ ತಲೆಯನ್ನು. ನನ್ನನ್ನು ಯಾರಾದ್ರೂ ಸ್ವಾಮಿಗಳು ಮಹಾತ್ಮರು ಮುಟ್ಟಿದ್ರೆ ಸಾಕು, ನನಗೆ ಶಾಂತಿ ನೆಮ್ಮದಿ ಸಿಗಬೇಕು. ನಮ್ಮ ಸ್ವಾಮೀಜಿಗೂ ಯಾರು ಅಂದಿದ್ರು, ಸತ್ಸಂಗಕ್ಕೆ ಬರುವಂಥವರು ಯಾರೋ ಒಬ್ರು ಸ್ವಾಮೀಜಿ ಹತ್ರ ಬಂದು ಅವರು ಕೂಡ ಹಾಗೆ ಕೇಳ್ಕೊಂಡ್ರು, ಸ್ವಾಮೀಜಿ ನಿಮ್ಮ ಎರಡೂ ಕೈಯನ್ನ ನನ್ನ ತಲೆ ಮೇಲೆ ಇಡಿ ಸ್ವಾಮೀಜಿ. ಗುರುದೇವಂದ್ರು, ಯಾಕಪ್ಪ ನಿನ್ನ ತಲೆ ಮೇಲೆ ನಾನು ಕೈ ಇಟ್ಟು ನನಗೇನು ಸಿಗ್ತದೆ, ನಿನಗೇನು ಸಿಗ್ತದೆ? ಅಲ್ಲ ಸ್ವಾಮೀಜಿ, ನನಗೆ ಶಾಂತಿ ಬೇಕು. ಓಹೋ, ಈ ಎರಡು ಅಂಗೈಗಳಲ್ಲಿ ಶಾಂತಿ ಇದೆ ಅಂತ ನೀನು ತಿಳ್ಕೊಂಡಿದ್ದು? ಹಾ, ಅಲ್ಲ, ಈ ಎರಡು ಅಂಗೈಗಳಲ್ಲಿ ಒಂದು ವೇಳೆ ಶಾಂತಿ ಇರುವುದಾದ್ರೆ ಅದು ಎರಡನ್ನು ನನ್ನ ತಲೆ ಮೇಲೆ ನಾನು ಮೊದಲು ಇಟ್ಕೊಳ್ತೇನೆ ಅಂತಂದ್ರು. ಯಾಕೆ? ನನಗೂ ಶಾಂತಿ ಬೇಕಪ್ಪ. ತಮ್ಮ, ಯಾರಾದ್ರೂ ಮುಟ್ಟುವುದರಿಂದ, ಯಾರಾದ್ರೂ ತಲೆ ಮೇಲೆ ಕೈ ಇಡುವುದರಿಂದ, ಎಲ್ಲೋ ಹೋಗಿ ನಾನು ತಿರುಗುವುದರಿಂದ, ನಮಸ್ಕಾರ ಮಾಡುವುದರಿಂದ ನನಗೆ ಶಾಂತಿ ಸಿಗುತ್ತೆ, ಎಲ್ಲೋ ಮುಳುಗಿ ಹೇಳುವುದರಿಂದ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಇರುವುದಾಗಿದ್ದಿದ್ರೆ ಕತೆ ಬೇರೆ ಇತ್ತು ಕಂಡ್ರು. ಅದಲ್ಲ ತಮ್ಮ, ಜೀವನದಲ್ಲಿ ಸತ್ಯತೆಯನ್ನು ತಿಳ್ಕೊಳ್ಳೋಣ ಸ್ವಾಮಿ. ಇದ್ದದನ್ನು ಇದ್ದ ಹಾಗೆ ಧೈರ್ಯದಲ್ಲಿ ಎದುರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇದು ನಮ್ಮ ಶಾಸ್ತ್ರ. ನೋಡಪ್ಪ, ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗುಂ ಇಕ್ಷು ದಂಡದ ಒಲದು ಕಷ್ಟ ಭೋಜನವೇ ದಕ್ಷತೆಯ ನಿಡಿಯುವಂಗೊಂದೆರಡು ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ಜೀವನದಲ್ಲಿ ಕಷ್ಟಗಳು ಬರಬಾರ್ದು, ನಮಗೆ ಸುಖ ಮಾತ್ರ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವುದು ಅಷ್ಟೇ ತಾನೆ. ದೇವರೇ ನನಗೆ ಕಷ್ಟ ಕೊಡಬೇಡ, ಸುಖ ಮಾತ್ರ ಕೊಡು. ನನಗೆ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಅಷ್ಟೇ, ಚೆನ್ನಾಗಿ ನೋಡ್ಕೋಪ, ನನಗೆ ಸುಖ ಮಾತ್ರ. ಸ್ವಾಮಿ, ನಮಗೆ ಸುಖ ಕೊಡುವುದೂ ದೇವರಲ್ಲ, ನಮಗೆ ಕಷ್ಟ ಕೊಡುವುದೂ ದೇವರಲ್ಲ. ಜೀವನದಲ್ಲಿ ಹೇಳುವ ರೀತಿ ನೋಡಿ, ನಾನಾ ರೀತಿಯಲ್ಲಿ ಪೆಟ್ಟುಗಳು ಬೀಳ್ತವೆ ಸ್ವಾಮಿ. ಜೀವನ ಅನ್ನುವಂಥದ್ದು ಸೀಡ್ಲೆಸ್ ದ್ರಾಕ್ಷಿ ತಿಂದ ಹಾಗಲ್ಲ. ನಮಗೆ ಹೇಗೆಂದ್ರೆ ಬಾಯಿಗೆ ಹಾಕಿದ ಕೂಡಲೇ ಆ ದ್ರಾಕ್ಷಿಯಲ್ಲಿ, ಬಾಯಿಯಲ್ಲಿ ಹಲ್ಲು ಆ ದ್ರಾಕ್ಷಿಯನ್ನು ಜಗಿದ ಕೂಡಲೇ ನಮಗೆ ಸವಿ ಸಿಗಬೇಕು, ಸಿಹಿ ಸಿಗಬೇಕು. ಅದರಲ್ಲಿ ಬೀಜ ಕೂಡ ಇವ, ಅಷ್ಟು ಸುಲಭದಲ್ಲಿ ನಮಗೆ ಸವಿ ಸಿಗಬೇಕು. ಅದೇ ರೀತಿ ಅಂದ್ರೆ ಏನು? ಜೀವನದಲ್ಲಿ ನಮಗೆ ಕಷ್ಟ ಬರಲೇಬಾರದು, ಸುಖ ಮಾತ್ರ ಬರ್ತಾ ಇರ್ಬೇಕು. ಒಬ್ಬನನ್ನು ತೋರಿಸಿ, ಕಷ್ಟ ನಷ್ಟ ಪೆಟ್ಟು ತಿನ್ನದಂತಹ ಒಬ್ಬ ವ್ಯಕ್ತಿಯನ್ನು ತೋರಿಸಿ. ದ್ರಾಕ್ಷಿ ರಸವೇನಲ್ಲ ತಮ್ಮ ಜೀವನ, ಇಕ್ಷು ದಂಡದ ಒಲದು ಕಷ್ಟ ಭೋಜನವೇ. ಕಬ್ಬನ್ನು ನಾನು ಕೈಯಲ್ಲಿ ಹಿಡಿದು ಕಚ್ಚಿ ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಹಲ್ಲಲ್ಲಿ ಜಗದು ಆವಾಗೇನು ರಸ ಸಿಗುತ್ತೆ ನೋಡಿ, ಅದು ನಿಜವಾದಂತಹ ಸವಿ. ಆ ಸವಿಯ ಸವೆಯೋ ಅದು ರಸಾಸ್ವಾದನೆ. ಅಂದ್ರೆ ಏನು ಹೇಳಿ? ಪೆಟ್ಟು ಬೀಳ್ಬೇಕು, ನಷ್ಟ ಆಗಬೇಕು, ಕಷ್ಟಗಳು ಬರಬೇಕು, ಅದು ದೇವರು ಕೊಡುವುದಲ್ಲ. ಜೀವನದಲ್ಲಿ ಬರುವಂತವು ಬರ್ತವೆ ನೋಡಿ. ಎಂಥ ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ. ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು, ವಿಧಿಯೊದೆಗೆ ಸಿಕ್ಕದಿಹ ನರ ಜಂತುವಿರದು,
ಒದೆ ಪೆಟ್ಟು ಮುಗಿದಂದು ರಾಹು ದಂಷ್ಟ್ರದೆ ಹೊರಟ ವಿಧು ಬಿಂಬವೋ ನೀನು ಮಂಕುತಿಮ್ಮ ಮಂಕುತಿಮ್ಮ. ಜೀವನದಲ್ಲಿ ಕಷ್ಟಗಳು ಪ್ರತಿಯೊಬ್ಬನಿಗೂ ಬರ್ತವೆ ಅನ್ನುವುದಕ್ಕೆ ಒಂದು ದೃಷ್ಟಾಂತ ನೋಡಿ. ಮಗುವಿಗೆ ಹಲ್ಲು ಬರುವಾಗ ಜ್ವರ ಬರುತ್ತಂತೆ. ಜ್ವರ ಬರಲೇಬೇಕು, ತಾಯಂದಿರಿಗೆ ಗೊತ್ತು. ಲೂಸ್ ಮೋಷನ್ ಶುರುವಾಗ್ತದೆ, ಮಗುವಿಗೆ ಭೇದಿ ಶುರುವಾಗ್ತದೆ, ಹಲ್ಲು ಬರುವಂತಹ ಸಮಯ. ಅಲ್ಲ, ನನ್ನ ಮಗುವಿಗೆ ಲೂಸ್ ಮೋಷನ್ ಆಗಬಾರ್ದು ಅಂದ್ರೆ ಹಲ್ಲು ಬರಬಾರ್ದು. ಹಲ್ಲು ಬರ್ತದೆ ಅಂತಂದ್ರೆ ಅದು ಭೇದಿ ಶುರುವಾಗಲೇಬೇಕು. ಅದು ಶರೀರದ ಪ್ರಕೃತಿ, ಕಾರ್ಯಕಾರಣ. ಅದೇ ರೀತಿ ನನಗೆ ಜೀವನದಲ್ಲಿ ನನಗೆ ಕಷ್ಟಗಳು ಬರಲೇಬಾರದು, ಹುಟ್ಟಲೇಬಾರ್ದು. ಹುಟ್ಟಿದ್ದೇವೆ, ಬಂದಿದ್ದೇವೆ, ಜೀವನದಲ್ಲಿದ್ದೇವೆ, ಶರೀರ ಇದೆ, ಮನಸ್ಸಿದೆ. ಸ್ವಾಮಿ, ಶರೀರ ಇದೆ ಹೌದು, ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ, ಶರೀರದ ವಿಕಾರ ಕಟ್ಟಿಟ್ಟದು. ಮನಸ್ಸು ಇದೆ ಹೌದು, ಚಿಂತೆ, ಅಶಾಂತಿ, ದುಃಖ, ತಳಮಳ, ನಾನಾ ರೀತಿಯ. ಸ್ವಾಮಿ, ಇದಕ್ಕನ್ನೋದು ಸ್ವಾಮಿ ಜೀವನ, ತಪ್ಪಿಸಲಿಕ್ಕಾಗಲ್ಲ ಸ್ವಾಮಿ. ಆದ್ರಿಂದ ಇಲ್ಲಿ ಕೇಳು, ಚಂದ್ರನಿಗೂ ಸೂರ್ಯನಿಗೂ ಗ್ರಹಣ ತಪ್ಪಿಸಕ್ಕಾಗಲ್ಲ ಹೇಳುವ ರೀತಿ ನೋಡಿ. ಬೊದೆಪೆಟ್ಟು ಮುಗಿದಂದು ರಾಹು ದಂಷ್ಟ್ರದೆ ಹೊರಟ ವಿಧು ಬಿಂಬವು. ಆ ವಿಧು ಅಂತಂದ್ರೆ ಚಂದ್ರ. ಚಂದ್ರನಿಗೆ ಗ್ರಹಣ ಮುಗಿದ ಮೇಲೆ, ಆ ಗ್ರಹಣದ ಛಾಯೆ ಅನ್ನುವಂಥದ್ದು ಮುಗಿದ ಮೇಲೆ ಚಂದ್ರ ಬೆಳ್ಳಗೆ ಬೆಳಗುತ್ತಾನೆ. ಅದೇ ರೀತಿ ಕಷ್ಟವನ್ನು ಅನುಭವಿಸುವ, ನಷ್ಟವನ್ನು ಮೌನದಿಂದ ತಿನ್ನುವ ಆ ಮನಸ್ಸಿನ ಪ್ರಶಾಂತತೆ ಹಾಗೆ ಉಳಿಯಲಿ. ಎಲ್ಲ ದಿವಸವೂ ಒಂದೇ ಅಲ್ಲ ಸ್ವಾಮಿ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಎವ್ರಿ ಡೇ ಇಸ್ ನಾಟ್ ಸಂಡೇ. ಪ್ರತಿ ದಿವಸವೂ ನಮಗೆ ಕಷ್ಟಗಳು ಬರಲ್ಲ ಸ್ವಾಮಿ, ಪೆಟ್ಟುಗಳು ಬೀಳಲ್ಲ. ಪೆಟ್ಟುಗಳು ಬೀಳ್ತವೆ, ಪ್ರತಿ ದಿವಸವೂ ಬೀಳಲ್ಲ. ಬಿದ್ದಾಗ ಅಳೋದು ಬೇಡ, ನಾನಾ ರೀತಿಯಲ್ಲಿ ಗೋಳಾಡುವುದು ಬೇಡ. ಪೆಟ್ಟು ಬಿದ್ದಾಗ, ನಾನಾ ರೀತಿಯಲ್ಲಿ ವಿಧಿಯ ಒದೆ ಬಿದ್ದಾಗ ಮನಸ್ಸು ಪ್ರಶಾಂತವಾಗಿದೆ ನೋಡಿ. ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೆಯ ಕೇಳದೆಯ ಬಹನು ವಿಧಿರಾಯ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳುಮೆಯನಿರು ನೀನು ಮಂಕುತಿಮ್ಮ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಮಂಕುತಿಮ್ಮ. ನೋಡಿ, ಒಂದೊಂದ್ಸಲ ಜೀವನದಲ್ಲಿ ಸಣ್ಣ ಸಣ್ಣ ಪೆಟ್ಟುಗಳು ಬೀಳ್ತವೆ. ಏನ್ ಹೇಳಿ, ನಮ್ಮ ಕರ್ಮನೇ ಸ್ವಾಮಿ, ಯಾರನ್ನೂ ಬೈಯುವುದು ಬೇಡ. ತಾಳಿ ಮೆಲು ಮೆಲನೆ ಒಮ್ಮೆ, ಧಾಳಿ ರಭಸದಿನೇ ಒಮ್ಮೆ, ಹೇಳದೇನೆ ಕೇಳದೇನೆ ಬಹನ ವಿಧಿರಾಯ. ಯಾರಿಲ್ಲ ಅಂದಿದ್ದು ಹೇಳಿ. ಶ್ರೀರಾಮಚಂದ್ರನಿಗೂ ಬಿತ್ತು ಪೆಟ್ಟು ನಡಿ ಕಾಡಿಗೆ ಅಲ್ವಾ ಹೇಳಿ. ಪರಮಾತ್ಮ ಕೃಷ್ಣನಿಗೂ ಬಂತು ಅಲ್ಲ ಅಪವಾದ. ಸ್ವಾಮಿ, ಯಾರನ್ನೂ ಬಿಟ್ಟದ್ದಲ್ಲ. ನಮಗೆ ಒಂದೊಂದ್ಸಲ ಮೆಲ್ಲ ಮೆಲ್ಲ ಬರುತ್ತೆ ವಿಧಿ, ನಮ್ಮ ಕರ್ಮ. ಒಂದೊಂದ್ಸಲ ಧಾಳಿ ಮೇಲಿಂದ ಮೇಲೆ ಪೆಟ್ಟು ತಿನ್ನೋರಿದ್ದಾರೆ. ಅವರು ಸತ್ರು, ಇವರು ಸತ್ರು. ಸ್ವಾಮೀಜಿ, 1-2 ತಿಂಗಳಲ್ಲಿ ಎಂತೆಂಥ ಪೆಟ್ಟುಗಳು ಬಿತ್ತು. ಯಾರಾದ್ರಾದ್ರೆ ಏನಾಗಬೇಕಿತ್ತು? ಇನ್ನೊಬ್ಬರನ್ನು ಹೋಲಿಸಿ ನೋಡಪ್ಪ, ಬಾಕಿಯವರಿಗೆ ಬಿದ್ದ ಪೆಟ್ಟು ನೋಡು.